ನಮಸ್ಕಾರ. ನಾನು 2 ವರ್ಷದಿಂದ ಈ ವಿಡಿಯೋ ಮಾಡ್ತಾ ಇಲ್ಲ ಆಗಿತ್ತು. ಈಗ ಈ ವಿಡಿಯೋ ಮಾಡಲಿಕ್ಕೆ ಮಾಡ್ತಾ ಇದ್ದೇನೆ. ಮಾವಿನಕಾಯಿ ಗೊಜ್ಜು ಮಾಡ್ತಾ ಇದ್ದೇನೆ. ಬೇಕಾಗುವ ಸಾಮಾನು ಎಣ್ಣೆ, ಕಾಯಿ, ಮಾವಿನಕಾಯಿ, ಕಾಯಿ, ಉಪ್ಪು, ಹಸಿಮೆಣಸು, ಸಾಸಿವೆ. ಈಗ ಮೊದಲಿಗೆ ಈಗ ಎಣ್ಣೆ ಹಾಕ್ತಾ ಇದ್ದೇನೆ. ಒಂದು ಸ್ಪೂನ್ ಮಾತ್ರ. ಸಾಸಿವೆ ಹಾಕ್ತಾ ಇದ್ದೇನೆ. ಈ ಸಾಸಿವೆ ಸ್ವಲ್ಪ ಹುರಿಕೊಳ್ಬೇಕು. ಹಸಿಮೆಣಸು ಹಾಕ್ತಾ ಇದ್ದೇನೆ. ಅದಕ್ಕೆ ನೀವು ಎಷ್ಟು ಬೇಕಾದರೂ ಹಾಕ್ಬೋದು, ಖಾರ ನೋಡ್ಕೊಂಡು ಹಾಕಿರಿ. 1-2 ದಿನ ಮಾತ್ರ ಹಾಕ್ತಾ ಇದ್ದೇನೆ. ಇದನ್ನು ನಾನು ನೋಡಿ ನಾನು ಸ್ವಲ್ಪ ಖಾರ ಹಾಕಿ ಮಾಡ್ತಾ ಇದ್ದೇನೆ. ಈಗ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿ ಮೆಣಸನ್ನು ಹಾಕ್ಕೊಳ್ರಿ. ಈಗ ಹುರ್ತಾಯಿತು. ಈಗ ನಾನು ಇಳಿಸ್ಕೊಂಡು ಇದನ್ನು ಹಾಕ್ತಾ ಇದ್ದೇನೆ ಮಿಕ್ಸಿ ಒಳಗೆ, ಜಾರ್ನೊಳಗೆ. ಕಾಯಿ ಹಾಕ್ತಾ ಇದ್ದೇನೆ. ಇದು ಹಣ್ಣಿನ ಮಾವಿನಕಾಯಿ, ಹುಳಿ ಇಲ್ಲ, ಅದಕ್ಕಾಗಿ 2 ಹಾಕಿದ್ದೇನೆ. ಹುಳಿ ಇದ್ದಿದ್ರೆ ಒಂದೇ ಕಾಯಿ ಹಾಕ್ತಿದ್ದೆ ನಾನು. ನೋಡಿ ಹಾಕ್ಕೊಳ್ರಿ ಮಾವಿನಕಾಯಿಯ. ಇದು ಸ್ವೀಟ್ ಉಂಟು ಸ್ವಲ್ಪ, ಅದಕ್ಕೆ ಹಣ್ಣಿನ ಮಾವಿನಕಾಯಿ ಅದಕ್ಕೆ 2 ಹಾಕಿದ್ದೇನೆ. ರುಚಿಗೆ ತಕ್ಕ ಉಪ್ಪು ನೀವು ನೋಡಿ ಹಾಕ್ಕೊಳ್ಳಿ. ನಿಮ್ಮದು ನಾನು ಇಷ್ಟು ಹಾಕಿದ್ದೇನೆ ಉಪ್ಪು. ಈ ಮೊದಲು ನೀರು ಹಾಕಿದ್ರೆ ಬೀಸ್ಕೋತೇನೆ ಒಂಚೂರು. ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ನೀವು ನೋಡ್ಕೊಂಡು ಹಾಕಬೇಕು. ಸ್ವಲ್ಪ ದಪ್ಪ ಹಾಕಬೇಕು. ನೀರು ಹಾಕ್ಕೊಂಡು ಬೀಸ್ಕೊಂಡು ನೀವು ನೋಡ್ಕೊಂಡು ಮತ್ತೆ ಹಾಕಬೇಕು. ಹೀಗೆ ಅಂದರೆ ತುಂಬ ನಂಪಾಗಬೇಕು ಅಂತಿಲ್ಲ, ಸ್ವಲ್ಪ ಕಡಿ ಇದ್ರೂ ಅಡ್ಡಿಲ್ಲ, ನಂಪಾದ್ರೂ ಅಡ್ಡಿಲ್ಲ. ಹೀಗಾಗಬೇಕು. ಹಿಂಗೆ ಸ್ವಲ್ಪ ತೆಳ್ಳಗಾಗಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಳ್ಳಿ. ಇದು ಮಾವಿನಕಾಯಿ ಚಟ್ನಿ. ನಿಮಗೆ ನೀರು ಬೇಕಾದರೆ ಸ್ವಲ್ಪ ಹಾಕ್ಕೊಳ್ರಿ. ಮತ್ತು ನೀವು ಸಿರ್ಸಿ ಬದಿ ಇದು ಏನಾದರೂ ಪದಾರ್ಥ ಬೇಕಾದರೆ ಮೊಬೈಲಲ್ಲಿ ಯೂಟ್ಯೂಬ್ನಲ್ಲಿ ಹೇಳಿ ನನಗೆ.